ನಾನು ಅಳ್ತೀನಿ, ನೀವು ನಿಂತ್ಕೊಂಡು ನೋಡ್ರಿ. ಯಾಕೆ ಒಂದ್ ನಿಮಿಷ ಇನ್ನೇನು ಎಕ್ಸೈಟ್ ಮಾಡ್ಕೊಂತೀವಿ. ಏನಕ್ಕೆ ಹಿಂಗ್ ಹಿಡಿತಾ ಇದ್ದೀರಾ? ಕಣ್ಣಲ್ಲಿ ಕಣ್ಣೀರು ಬರ್ತಿದ್ಯೆ? ನಿನ್ನಿಂದ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತೊಂಚೂರು ಮಸ್ಸಗ್ರಣ ಅಂತ ಲೇಡಿ ಬಾಂಡ್. ಸೊ ಇವತ್ತು ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂದ್ರೆ ಪವಿ ಮೇಲೆ ಪ್ರ್ಯಾಂಕ್ ಮಾಡಕ್ ಹೊರಟಿದ್ದೀನಿ. ಅಂಡ್ ಇವಾಗ ತಾನೇ ಜಿಮ್ ಮುಗಿಸ್ಕೊಂಡ್ ಬಂದೆ, ಅದಕ್ಕೆ ನಾನು ಈ ಅವಸ್ಥೆನಲ್ಲಿದ್ದೀನಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಪವಿಗೆ ಇವತ್ತು ಜೋಳೋ ಚಿಪ್ಸ್ ಪ್ರ್ಯಾಂಕ್ ಮಾಡ್ತಿದ್ದೀನಿ ಗಾಯ್ಸ್. ಜೋಳೋ ಚಿಪ್ಸ್ ಪ್ರ್ಯಾಂಕ್ ಮಾಡ್ತಿದ್ದೀನಿ. ಇದು ಜೋರಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ನಮ್ಮ ಅಮ್ಮ ಇದ್ದಾರೆ, ಅವ್ರಿಗೂ ಮಾಡ್ಬೇಕಲ್ಲ. ಎಲ್ಲ ಗೊತ್ತಾಗ್ಬಿಟ್ರೆ ಎಲ್ಲ ವೇಸ್ಟ್ ಆಗ್ಬಿಡಲ್ವಾ. ಸೊ ಈ ಪ್ರ್ಯಾಂಕ್ ನ ಒನ್ ಆಫ್ ದಿ ಸ್ಪೈಸಿಯೆಸ್ಟ್ ಥಿಂಗ್ ನಾನು ನನ್ನ ಕ್ಯೂಟಿ ಗರ್ಲ್ ಅಂತ ನೆನೆ ವ್ಲಾಗಲ್ಲಿ ಹೇಳ್ಕೊಂಡಿರುವ ನನ್ನ ತಂಗಿ ಅವಳ ಮೇಲೆ ಪ್ರಯೋಗ ಮಾಡಕ್ ಹೊರಟಿದ್ದೀನಿ. ಅಂಡ್ ಇವಾಗ ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಅವಳಿಗೆ ಹಂಗೆ ಎತ್ಕೊಂಡು ಹೋಗಿ ಕೊಟ್ರೆ ಅವಳು ತಿನ್ನಲ್ವಲ್ಲ, ಅದಕ್ಕೆ ಒಂದು ಚಿಪ್ಸ್ ಪ್ಯಾಕೆಟು ಅದ್ರೊಳಗಡೆ ಇದನ್ನ ಮಿಕ್ಸ್ ಮಾಡಿ ಎತ್ಕೊಂಡು ಹೋಗಿ ಕೊಟ್ಬಿಡೋಣ ಅಂತ. ಏನಂತೀರಾ? ಬನ್ನಿ ಫಸ್ಟ್ ಇಲ್ಲಿಂದ ತೊಳ್ಗೋಣ. ಇಲ್ಲಿಂದ ತೊಳಗ್ಬೇಕು ಗೈಸ್. ಈ ಪ್ಲೇಸ್ ಇದೆಯಲ್ಲ, ಇಲ್ಲೊಂದು ಸಮಸ್ಯೆ ಇದೆ. ಯಾಕಂದ್ರೆ ನಮ್ಮಮ್ಮ ನನ್ನ ಬೈತಾರೆ, ಅದಕ್ಕೆ. ಆದ್ರೆ ನಮ್ಮಮ್ಮನ ತೋರಿಸ್ತೀನಿ ರೀ. ನಮ್ಮಮ್ಮನ ಒಂದು ಸ್ವಲ್ಪ ಇರಿಟೇಟ್ ಮಾಡ್ಬಿಟ್ಟು ಆಮೇಲೆ ಹೋಗೋಣ. ಇಲ್ಲ ನಮ್ಮಮ್ಮ ಇಲ್ಲೇ ಇದ್ದಾರೆ, ಆಚೆ ಬಂದ್ರು. ಅಮ್ಮ ಈ ಜಾಗ ಬಿಟ್ಟು ತೊಳಗ್ತಾ ಇದೀನಿ ನಾನು. ನನಗೂ ಈ ಜಾಗಕ್ಕೂ ಆಗ್ ಬರಲ್ಲ. ನಿನ್ನ ಈ ಗುಣ ನಾನು ಯಾವತ್ತೂ ಇಟ್ಕೊಳ್ಳಲ್ಲ. ನಾನು ಮುಟ್ಬೇಡ ನೀನು. ಉಗ್ರ ಸುಮ್ಮನೆ ಬೆನ್ನೆಲ್ಲ ಪರಿಚಿ ನೀನು ಮಾಹಿತಿ. ಇವಾಗ ನೆಮ್ಮದಿ ಗಾಯ್ಸ್. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಕ್ ಒಂದ್ ಎನರ್ಜಿ ಸಿಕ್ತು. ಅಂಡ್ ಎಸ್, ಇವಾಗ ಹೋಗ್ತಿದ್ದೀನಿ ನಾನು. ನಮ್ಮಮ್ಮ ಕೈಲಿ ಬೈಸ್ಕೊಂಡಿಲ್ಲ ಅಂದ್ರೆ ದಿನ ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ, ದಿನ ಹೋಗುತ್ತೆ ಅಂತಾನೂ ಅನ್ಸಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅದೇನ್ ಗೊತ್ತಾ, ನಮ್ಮಂತ ಮಿಡಲ್ ಕ್ಲಾಸ್ ಮಕ್ಳಿಗೆ ನಮ್ಮ ಪೇರೆಂಟ್ಸ್ ಯಾವಾಗಲೂ ಪಟ 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 ಅಂತ ಬೈತಿರ್ತಾರೆ. ಅವ್ರು ಬೈದಿಲ್ಲ ಅಂದ್ರೇನೆ ಬೇಜಾರಾಗ್ಬಿಡುತ್ತೆ ಜೀವನದಲ್ಲಿ. ಅವ್ರು ಬೈದ್ರೆ ಇವತ್ತು ನಾರ್ಮಲ್ ಅನ್ಸುತ್ತೆ. ಹತ್ರ ಬಂದಿದ್ದೀನಿ. ನನ್ನ ತಂಗಿ ಪಾಪ ಜೋಳದ ಚಿಪ್ಸ್ ಎವಿ ತಿಂದಾದ್ಮೇಲೆ ಅವಳಿಗೆ ಎವಿ ಖಾರ ಆಗ್ಬಿಟ್ರೆ ಪಾಪ ನಂದು, ಅದಕ್ಕೋಸ್ಕರ ಅವ್ರಿಗೆ ಕಿಂಡರ್ ಜಾಯ್ ತಗೊಂಡಿದ್ದೀನಿ. ಕಿಂಡರ್ ಜಾಯ್ ಇಸ್ಕೊಂತಾ ಇದ್ದೀನಿ. ಸೊ ಅವಳು ಜೋಳದ ಚಿಪ್ಸ್ ತಿಂದ ತಕ್ಷಣ ಹೆವಿ ಖಾರ 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 ಅಂತ ಅಂದಾಗ ಬಾಯ್ ಆಗ್ಬಿಡುತ್ತೆ. ಪಾಪ ಅವಳು ಸಣ್ಣಕ್ಕೆ, ಬಟ್ ಅವಳು ಬೇಜಾರಾಗ್ಬಾರ್ದು. ಅವಳು ಹೆವಿ ಖಾರ ಅಂದಾಗ ಅವ್ಳಿಗೆ ಐಸ್ ಕ್ರೀಮ್ ಕೊಟ್ಟರೆ ಕಾಮ್ ಡೌನ್ ಆಗ್ತಾಳೆ. ಸೊ ಐಸ್ ಕ್ರೀಮು ತಗೊಂಡು ಇಸ್ಕೊಂಡ್ಬಿಟ್ಟಿತ್ತು, ಬಟ್ ಇದು ಚಿಕ್ಕದು ಇಸ್ಕೊಂಡಿದ್ದೀನಿ. ಯಾಕಂದ್ರೆ ಇರೋದೇ ಇದೊಂದು ಚಾಕ್ಲೇಟ್ ಫ್ಲೇವರಲ್ಲಿ. ನಾನು ಎಂತ ಡಬ್ಬ ಫೆಲ್ಲೋ ಅಂದರೆ ಈ ತಗೊಂಡ್ಬಿಟ್ಟಿದ್ದೀನಿ ಆಯ್ತಾ. ಆಮೇಲೆ ನೆನಪಾಗ್ತಿದೆ ನನ್ನ ಹತ್ರ ಲೈಕ್ ಫೋನ್ಪೇ ಇರೋ ಫೋನ್ ತಂದಿಲ್ಲ ಅಂತ. ನಾನು ಈ ಫೋನಲ್ಲಿ ಏನೂ ಇಲ್ಲ. ಈ ಫೋನಲ್ಲಿ ವೀಡಿಯೋ ಬಿಟ್ಟರೆ ನಾನು ಇನ್ನೇನು ಮಾಡೋದೇ ಇಲ್ಲ. ಎಷ್ಟು ಪ್ರಾಪರ್ ಆಗಿಬಿಟ್ಟಿದ್ದೀನಿ ಗೈಸ್, ಬೇಜಾರಾಗ್ತಿದೆ. ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಫೋನ್ ಮಾಡಿ ಹಾಕ್ಸ್ಕೊಂಡೆ. ಇವಾಗ ಚಿಪ್ಸು ಇಸ್ಕೊಂಡ್ಬಿಟ್ಟು ನೋಡೋಣ. ಸಾಮಾನ್ ಲೆಟ್ಸ್ ಗೋ. ಹೆಂಗ್ ರಿಯಾಕ್ಟ್ ಆಗ್ತಾಳೆ ಅನ್ನೋದೇ ಇರೋದು. ಬಟ್ ಅವಳು ಹತ್ಬಿಟ್ರೆ ನನ್ನ ಕೈ ನೋಡೋಕ್ಕಾಗಲ್ಲ, ಅದಕ್ಕೆ ಇವೆಲ್ಲ ಗೈಸ್. ನಾನು ಎಷ್ಟು ಸೋಂಬೇರಿ ಅಂದರೆ ಹೆಲ್ಮೆಟ್ ತೆಗೆದ್ರೆ ಮತ್ತೆ ಹಾಕೊಬೇಕು ಅಂತ ಹೆಲ್ಮೆಟ್ ತೆಗ್ದೇ ಇಲ್ಲ. ನಾನು ಲೇಸ್ ಇಸ್ಕೊತಾ ಇದ್ದೀನಿ. ಇದು 50 ರೂಪಾಯಿ ಇದೆ. ಎಲ್ಲ ದೊಡ್ಡ ದೊಡ್ಡ ಪ್ಯಾಕೆಟ್ ಇದೆ ಗುರು. ಲೇಸ್ ಇಸ್ಕೊತೀನಿ, ಸೊ ದಟ್ ಡೌಟ್ ಬರಬಾರ್ದು ಅವ್ರು ತಿನ್ಬೇಕಾದ್ರೆ. ಆ ಟೆಕ್ಸ್ಚರ್ಲು ಕೂಡ ಲೇಯರ್ ಫೀಲ್ ಬರಬಾರ್ದು ಅಂತ. ಹೆವಿ ಜನ ಅವ್ರಿಗೂ ಇಲ್ಲಿ ಗೈಸ್. ಮಂಚ್ ತಗೊಂಡಿದ್ದೀನಿ, ಇಲ್ಲಿ ಲೇಸ್ ಇಸ್ಕೊಂಡಿದ್ದೀನಿ, ಇಲ್ಲಿ ಮಂಚ್ ಇಸ್ಕೊಂಡಿದ್ದೀನಿ. ಹೆಲ್ಮೆಟ್ ಅಂತೂ ಬಿಚ್ಚೇ ಇಲ್ಲ. ನನ್ನಂತ ಸೋಂಬೇರಿ ನೀವು ಹುಡುಕಿದ್ರು ಯಾರು ಸಿಗೋದು ಇಲ್ಲ. ಸಿಗ್ತಾರ ಯಾರಾದ್ರೂ? ಇಲ್ಲ ಅನ್ಸುತ್ತೆ. ಸೊ ಬೇಗ ಮನೆಗೆ ಹೋಗ್ಬೇಕು. ಹೆವಿ ಕೆಲಸ ಗುರು. ಎಡಿಟಿಂಗ್ ಲೈಫ್, ನನ್ನ ಲೈಫೇ ಎಡಿಟಿಂಗ್ ಹೋಗಿದೆ. ಅದೇ ಒಂದು ಬೇಜಾರು. ಬೈದಿಲ್ಲ, ನಾನು ಮಾಡ್ತಿರೋ ಕೆಲಸ ನಂಗೆ ಇಷ್ಟ ಇದೆ. ಎಡಿಟಿಂಗ್ ಒಂದಿರ್ಲಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬರೀ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ತಿದ್ದೆ. ಔಟ್ಫಿಟ್ ವಾಸ್ ಗುಡ್ ಅನ್ಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಅಲ್ಲ ಕೂಲ್. ಸೂಪರ್ಟಾದ್ರೂ ಮಾಡ್ಬೇಕು ತಾನೆ. ಏನ್ ಗೊತ್ತಾ ಗೈಸ್, ನಾವ್ ಹೆಂಗ್ ಅನ್ಕೊಂಡಿದೀವೋ ಹಂಗ್ ಬದುಕೋದ್ರಲ್ಲಿ ಒಂಥರ ಖುಷಿ. ತುಂಬಾ ಜನ ಹೇಳಿದ್ರು ಮೊನ್ನೆ ರಿಲೇಟಿವ್ಸ್ ಫಂಕ್ಷನ್ ಹೋಗಿದ್ನಲ್ಲ, ಈ ವ್ಲಾಗಿಗೆಲ್ಲ ಏನೋ ಒಂದ್ ಕೆಲ್ಸಕ್ಕೆ ಹೋಗು, ಹಂಗೋಗು ಹಿಂಗೋಗು ಅಂತ. ಬಟ್ ನನಗೆ ಯಾವ್ದು ಇಷ್ಟನೋ, ನನಗೆ ಯಾವ್ದು ಮಾಡಿದ್ರೆ ಕಷ್ಟ ಅನ್ಸಲ್ವೋ ಅದು ಮಾಡಿದಾಗ ಆಗೋ ಖುಷಿ ಅವ್ರಿಗೇನ್ ಗೊತ್ತು ಅಲ್ವಾ. ಬಟ್ ಅವರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಅನ್ಕೊಳ್ಳಿ, ಬಟ್ ಕೇಳೋ ಮರಿಗಳು ನಾವಲ್ವಲ್ಲ.
ನಾನ್ ನಿಮ್ಗೆ ಹೇಳೋದು ಅದೇ, ನಿಮ್ಗೆ ಯಾವ್ದು ಇಷ್ಟನೋ ಆ ಕೆಲ್ಸನೇ ಮಾಡಿ, ನೋ ಮ್ಯಾಟರ್ ವಾಟ್, ಬಿಕಾಸ್ ಯು ಲವ್ ದಟ್ ಅಲ್ವಾ? ಏನ್ ಮಾಡ್ತಿದ್ದೆ? ಅಲ್ಲ ನನ್ಗೇನ್ ಮೆತ್ಕೊಂಡೈತಂತ ಇವ್ರು ಬೆಳಗ್ಗೆನೆ ಸ್ನಾನ ಮಾಡಿಸ್ತವ್ರೆ ಗಾಯ್ಸ್. ಆಯ್ತಾ? ನಮ್ ತಾತ ಯಾಕೆ ಹಿಂಗ್ ಮಾಡಿದ್ರು? ಯಾಕೆ ಹಿಂಗೆ ಮಕ್ಕ ತೊಳೆದಿರ್ಲಿಲ್ಲ, ಬೆಳಿಗ್ಗೆ ಹಂಗೆ ಹೋಗಿದ್ಲು ಹುಡುಗಿ, ಅದಕ್ಕೆ ನೀರ್ ಯಾರಾದ್ರೂ ನೋಡಿದ್ರೆ ನಾನ್ ನಿಜ ಅನ್ಕೊಂಡ್ಬಿಡ್ಬೇಕು ಗೈಸ್. ವರ್ಕೌಟ್ಗೆ ಹೋದ್ರೆ ಮುಖ ತೊಳ್ಕೊಂಡು ಹೋಗ್ತೀನಿ, ಹಂಗಂಗೆಲ್ಲ ಹೋಗಲ್ಲ. ಬೆಳಿಗ್ಗೆ ಹಂಗೆ ಹೋಗ್ಬಿಟ್ರು ಅಂದ್ರೆ ಬಂದಿದ ತಕ್ಷಣ ಮಾಡಿದ್ರು ಅಲ್ಲಾಡ್ಬೇಡ, ಸೈಲೆಂಟ್ ಆಗಿ ನಿಂತ್ಕೊ ಅಂದ್ರು. ಕರೆಕ್ಟ್ ಆಗಿ ನಿಂತ್ಕೊಂಡೆ, ಟಪಕ್ ಅಂತ ಹಾಕಿದ್ರು. ಅದ್ ನನಗೆ ಏನೋ ಅನ್ಕೊಂಡ್ಬಿಟ್ಟವ್ರು ನಮ್ಮ ಮನೇಲಿ. ಅವ್ರು ಏನೇ ಮಾಡಿದ್ರು ನಾನಂತೂ ತಡೆಗಾಕೊಳ್ಳಲ್ಲ. ಸೊ ಎಸ್, ಆದ್ರೂ ನನ್ನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನನಗೆ ಆನಂದಮಯ ಆ ಸಮಯ. ಜೀವ ನೀನೆ ನನ್ನೆದೆಯಲ್ಲ. ಟೈಮ್ ಎಷ್ಟು ಬಂಗಾರ? ನಾನು ಎಲ್ಲ ಕೆಲಸ ಮಾಡಿ ಅಡ್ಗೆ ಮಾಡಿ ತಿಂದು ಬಂದು ಮಾಡ್ಕೊಂಡಿರೋದು. ಸುಳ್ಳು ಹೇಳಕ್ಕೂ ಒಂದು ಇತಿ ಇರುತ್ತೆ ಬಂಗಾರ. ನೀನ್ ಬಂದ್ ಮಾಡಿದ್ದ? ಮತ್ತೆ ಏನ್ ಅಡ್ಗೆ ಮಾಡಿದ್ಯಾ? ನಾನು ನೆನೆ ಚಿಕನ್ ಸಾರಿ ಇತ್ತು, ಅದಕ್ಕೆ ದೋಸೆ ಮಾಡ್ತೀನಿ. ಎಷ್ಟು ದೊಡ್ಡ ಅಡ್ಗೆ ಮಾಡೋಳೆ ನನ್ ತಂಗಿ ಅಂದ್ರೆ. ಪುದೀನ ಚಟ್ನಿ ಮಾಡಿದೀನಿ, ಹೋಗೋದ್ ಕರೆ. ಇವಾಗ ನಾನು ಅದನ್ನ ತಿನ್ಬೇಕಾ? ಏನೋ ತಿನ್ಕೋ, ತಿನ್ಲೇಬೇಡ. ಇಷ್ಟೇ, ನನ್ ಮೇಲೆ ಕೇರ್ ಇಲ್ಲ, ಕನ್ಸರ್ನ್ ಇಲ್ಲ, ಏನಿಲ್ಲ. ಜೀವನದಲ್ಲಿ ಏನಕ್ಕೆ ಬದುಕಿದ್ಯಾ ನೀನು? ನೀನ್ ಭೂಮಿಗೆ ಭಾರ. ನೀನು ತಲೆ ಏನಕ್ಕೆ ತಿಂತ ನಿನ್ ತಲೆ ಅಲ್ಲ ನೀನು. ಎನಿವೇಸ್, ಐ ಡೋಂಟ್ ಟಾಕ್ ಟು ಯು. ಅಂಡ್ ಇನ್ಮೇಲಿಂದ ಪವಿನ ನಾನು ಬ್ಲಾಗ್ ಅಲ್ಲಿ ತೋರ್ಸಲ್ಲ. ನಿನ್ಗೆ ಲಾಸ್ ಅಷ್ಟೇ. ಅಕ್ಕ ಸ್ವಾಗ್ ಆನ್ಸರ್ ಕೊಟ್ಬಿಟ್ಲು. ಅಂಡ್ ಇವಾಗ ನಾನು ಪವಿಗೆ ನಾನು ಹೇಳಿದ್ನ ಮಾಡಕ್ ಹೊರಟಿದ್ದೀನಿ. ಓಹ್, ಯು ಲುಕಿಂಗ್ ಸೋ ಬ್ಯೂಟಿಫುಲ್. ಆ ಕಣ್ಣಿಗೆ ಹಂಗೆ ಬಿದ್ದೋಗ್ತಾರೆ. ಕಾಜಲೆಲ್ಲ ಬೇಕಾ ಪವಿ? ಯಾಕೆ ಏನಾಗ್ಬೇಕು ಪವಿ? ಯು ಲುಕ್ ಸೋ ಪ್ರಿಟಿ ಪವಿ. ಯು ಆರ್ ದಿ ಓ ಮೈ ಗಾಡ್, ಓ ಮೈ ಗಾಡ್, ಮೈ ಸಿಸ್ಟರ್ ಲುಕ್ ಸೋ ಬ್ಯೂಟಿಫುಲ್. ಸೊ ಬನ್ನಿ ಗೈಸ್, ಫಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಅವಳಿಗೆ ಈ ಕಾಲಲ್ಲಿ ತಿಂಡಿ ಇದೆ ಅಂತ ಮಾತಾಡ್ ಗೊತ್ತು. ನೋಡ್ಬಿಟ್ಟು ಅವಳು ಸಿಕ್ಕೋಗಿ ಬಟ್ ಸೊ ಇವಾಗ ಅವಳು ಬಂದ್ಬಿಟ್ರೆ ಫ್ಲಾಪ್ ಆಗ್ಬಿಡುತ್ತೆ. ಸೊ ಡೋರ್ ಹಾಕಿದ್ರೆ ಒಳ್ಳೇದು. ಎಲ್ಲ ಇಷ್ಟೇನಾ? ಇಷ್ಟಕ್ಕೆ ನಾನು 250 ರೂಪಾಯಿ ಕೊಟ್ನ. ಅಲ್ಲ, ನಾನು ಅವಳಗ್ ತಿನ್ಸಕ್ ಹೋಗ್ತಾ ಇದ್ದೆ ಅಂತ ನನಗೆ ನಾನೇ ತಿನ್ಕೊಂತ ಇದ್ದೀನ. ಇದಿರೋದೇ ಹಿಂಗ, ಇದಿರೋದೇ ಹಿಂಗಂತೆ. ಇಷ್ಟಕ್ಕೆ 250 ರೂಪಾಯ? ಇಂಥದ್ದು 100 ಪ್ಯಾಕೆಟ್ ಲೆಸ್ ಬರ್ತಿತ್ತು. ಸೊ ಗೈಸ್, ನಾನು ಇಷ್ಟು ಕೊಡ್ತೀನಿ ಪವಿಗೆ. ಆಮೇಲೆ ಹೆವಿ ಖಾರ ಗಿರ ಹಾಕ್ಬಿಟ್ರು, ಅದಕ್ಕೆ ತಗೊಂಡ್ಬಂದಿದ್ದೀನಿ. ಅವಳ ಹತ್ರ ಎಲ್ಲ ನಾನು ನೋಡೋಕ್ಕಾಗಲ್ಲ ಅಂತ. ನೋಡಿ ಪವಿಕ ತಿನ್ಸೋದು. ಆಗ್ತಾ ಬಾ. ನೋಡ್ದೆ, ಅಯ್ಯೋ. ಸೊ ಎಸ್ ಪವಿ ಅವರ ಚಾಲೆಂಜ್ ಏನಂದ್ರೆ ನನಗೂ ನೀವು ಇರೋ ಚಾಲೆಂಜ್ ಇದು. ನನ್ನ ಚಾಲೆಂಜ್ ಅಂದ್ರೆ ಕಣ್ಣು ಮುಚ್ಕೊಬೇಕು, ಕೈ ಹಾಕ್ಬಿಟ್ಟು ಚಿಪ್ಸ್ ತಗೊಬೇಕು. ಎಷ್ಟು ಚಿಪ್ಸ್ ತಗೊಂತೀವಿ ಅದನ್ನ ಯಾರು ಫಸ್ಟ್ ತಿಂತಾರೆ ಅನ್ನೋದು. ಕಮ್ಮಿ ತಗೊಳ್ತೀರಲ್ಲ, ಮತ್ತೆ ತಗೊಂಡ ತಕ್ಷಣ ತಿನ್ಬಿಡ್ಬೇಕು. ಒಟ್ನಲ್ಲಿ ಒಂದಿಡಿ ಇರ್ಬೇಕದು. ಓಕೆ, 1 ಕಣ್ಣು ಮುಚ್ಚು. ಕಣ್ಣು ಮುಚ್ಚಬೇಕಾ? ಗಟ್ಟೆ ಗಟ್ಟೆ ಕಣ್ಣು ಮುಚ್ತೀಯಾ? 1 2 3 ಎತ್ಕೋ. ಎಲ್ಲೇ ಎತ್ಕೊಂಡೆ.
ನಾನೇ ತಿನ್ಸ್ತೀನಿ, ಆಮೇಲೆ ನಾನು ಮುಗಿಸ್ತೀನಿ, ಆಮೇಲೆ ನೀನ್ ತಿನ್ಸ್ಲೇ ಹೇಳ್ತೀಯ. ತಿನ್ನಿಸ್ತೀನಿ. ಚೆನ್ನಾಗಿಲ್ಲ, ನೀನು ತಿನ್ಬೇಕು. ಚಾಲೆಂಜ್. ಆಯ್ತು, ತಿಂದಿರಿ. ಆಯ್ತಾ? ಹೆಂಗಿದೆ ಟೇಸ್ಟು? ಖಾರ ಇದೆ, ಖಾರ ಇದೆ. ಕುಚ್ ನೈ ಹೋ ರಹಾ ಹೈ. ನೈ ಹೋತಾ ಗೈಸ್. ಇವತ್ತು ಡಿಸೈಡ್ ಆಗ್ಬಿಡ್ಬೇಕು ಗೈಸ್. ಒಂದ್ ಸೆಕೆಂಡ್ ಕಣ್ಣು ಮತ್ತೆ ಕೈ ತಗೊಂಡ್ಬಂದಿದ್ದೆ ಖಾರ. ನಾನ್ಸೆನ್ಸ್. ಏನು ತಿನ್ನೋದಿಲ್ಲ, ಏನು ಕುಡಿಯೋದಿಲ್ಲ. ಏನಕ್ಕೆ ಈ ತರ ಮಾಡ್ತಾ ಇದೆ ನಂಗೆ ನಿಜ ಗೊತ್ತಾಗ್ತಾ ಇಲ್ಲ. ಏನು ಕುಡಿಯೋದಿಲ್ಲ. ಅದು ಲೇಸ್ ಅಲ್ಲ ನೀನ್ ತಿನ್ಸಿದ್ದು. ಲೇಸ್ ಅಲ್ಲ, ನನಗೆ ಗೊತ್ತಾಗಲ್ವಾ. ಲೇಸ್ ಆದ್ರೆ ಅದಕ್ಕೇನೋ ಆ್ಯಡ್ ಮಾಡಿದ್ದೆ. ಲೇಸ್ ಅಲ್ಲ ಅದು. ಸೊ ಹೆಂಗಿದೆ ಫೀಲಿಂಗ್? ಖಾರ ಇದೆ ಅಷ್ಟೇ, ಅಷ್ಟೇ, ಏನಿಲ್ಲ. ಏನಾಗಲ್ಲ, ಖಾರ ಏನ್ ದೊಡ್ಡ ವಿಷಯ ಅಲ್ಲ. ಇಲ್ಲ, ಏನು ಆಗ್ತಾ ಇಲ್ಲ. ಏನೇನೋ ಆಗ್ತಾ ಇಲ್ಲ. ಏನೇನೇನೇನೋ ಆಗ್ತಾ ಇಲ್ಲ. ನಿಜವಾಗ್ಲೂ ಸ್ಪೈಸಿ ಎಷ್ಟ ನಾನು ಕೊಟ್ಟಿದ್ದು. ಏನೋ ಹಾಗೆ ಇರುವಂತ ನಮ್ಮ ಮನೇಲಿ ಖಾರ ನಾವು ಜಾಸ್ತಿ ತಿಂತೀವಿ ಹಂಗಂತ ನಾನು ಹೇಳಿದ್ದೀನಿ. ನಂಬರ್ 1 ಸ್ಪೈಸಿ ಎಷ್ಟಂತ. ಪಿಂಡ ಪಿಂಡ ಪಿಂಡ. ನನ್ನ ತಂಗಿಗೆ ಏನೂ ಆಗಿಲ್ಲ. ಮತ್ತೆ ಬಂದ ಏನು ಅಂತದ್ ಏನ್ ತಿನ್ಸಿದ್ರಿ? ಏನಕ್ಕೆ ಹಿಗ್ಗಿಡಿತಾ ಇದ್ದೀರಾ? ಮತ್ತೆ ಎತ್ಕೊಬೇಕಲ್ಲ. ನೀವೇ ಹೆಗ್ಗಿರು ನೀಯೇ ಚೂಸ್ ಮಾಡಿ ತಿನ್ಸೋ. ಹೌದಲ್ವಾ? ಕಣ್ಣು ಮುಚ್ಕೊಂಬಿಡಾದ್ರು. ನಂಗೆ ನಂಗೆ ತಿನ್ಸಕ್ಕೆಲ್ಲ ಇಷ್ಟ ಇಲ್ಲ. ಕಣ್ಣು ಮುಚ್ಕೋ. ಮೇಡಮ್ ಫಸ್ಟ್ ಹೇಳ್ತಾ ಇದೀನಿ, ನೀರ್ ಕುಡಿಯಂಗಿಲ್ಲ, ಎಕ್ಸೆಟ್ರಾ 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 ಏನೋ ತಿನ್ನಂಗಿಲ್ಲ. ಸೊ ಗೈಸ್, ಇವಾಗ ನಾವು ಟ್ರೈಲರ್ ತೋರಿಸಿದ್ದಾಯ್ತು. ಪಿಕ್ಚರ್ ಇವಾಗ ಬಾಕಿ ಇದೆ. ಪಿಕ್ಚರ್ ಚಿಪ್ಸ್ ತಗೊಳ್ಳಿ, ನಿಮ್ ಮನೆಗೆ ಕೋಕೋ ಕೋಲಾ ಏನೇನಿದೆಯೋ ಎಲ್ಲ ತೆಗೆದಿಕೊಂಡು ಇವಾಗ ಮಜಾ ನೋಡಿ. ಆಡು ಆಟ ಆಡು. ಲೈಟ್ ಆಕಾರ ಇದೆ ಅಷ್ಟೇ, ಲೈಟ್. ಅದೇನ್ ಗೊತ್ತಾ, ವಾಕಿಂಗ್ ಮಾಡ್ಬೇಕಂತ ತಿಂದಾದ್ಮೇಲೆ. ಬಾ ಗೈಸ್, ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. 5 ವಾಕಿಂಗ್ ಮಾಡು. 5 ವಾಕಿಂಗ್ ಮಾಡು. 5 ಸರಿ ವಾಕಿಂಗ್ ಮಾಡು. ಸರಿ, ಹಿಂಗೋ ವಾಕಿಂಗ್ ಮಾಡ್ಬೇಕು. ಅದಾದ್ಮೇಲೆ ರೂಲ್ಸ್. ನೀನ್ ಕ್ಯಾಟ್ ವಾಕ್ ಮಾಡು ಅಂದಿಲ್ಲ ನಾನು. ಇನ್ನಂಗೆ ನಡೀಲಿ, ಡಾಗ್ ತರ ನಡಿ. ಇಲ್ಲ ಕಪ್ಪೆ ತರ ನಡಿ. ನಾನು ನೀನಲ್ಲ. ಸ್ವಲ್ಪ ಖಾರ ಆಗ್ತೈತೆ ಕಣ್ಣಲ್ಲಿ. ಕಣ್ಣಲ್ಲಿ ಕಣ್ಣೀರು ಬರ್ತಿದ್ಯಾ? ನಿನ್ನಿಂದ ನೋಡು. ಹೇಳ್ತಿದ್ಯಾ ಅಂತ ಹೇಳ್ತಾರೆ. ತಂಗಿಯೇ, ನನ್ನ ಮುದ್ದು ತಂಗಿಯೇ. ಇವಳನ್ನ ತೋರಿಸಿ. ನೀವೇನು ಕರಿತಿದ್ಯಾ? ಅಲ್ಬೇಡ, ಖಾರ. ಏನಕ್ಕೆ ಹಿಂಗ್ ಹಿಡಿತಾ ಇದ್ದೀರಾ? ಹೆಂಗೆ ನಿಮ್ಮ ಫೀಲಿಂಗ್ ಹೆಂಗಿದೆ? ಖಾರ ಆಗಿದೆ ಅಷ್ಟೇ. ಅದ್ ಬಿಟ್ರೆ ರಾಜ ಕೂಡ ಹಾಕೊಂಡಿದ್ದೆ, ಅದಕ್ಕೆ ಕಣ್ಣೀರ್ ಸೋರಿತಾ ಇತ್ತು. ನೋಡ್ರಿ, ನಾನು ಅಳ್ತಿರ್ತೀವಿ, ಇಟ್ಕೊಂಡು ನೋಡ್ರಿ. ಯಾಕೆ ಸೀರಿಯಲ್ ಅಲ್ಬೇಕಾದ್ರೆ ಒಂದು ಮ್ಯೂಸಿಕ್ ಹಾಕ್ತಾರೆ ಗೊತ್ತಾ? ದೀಂತ ಗಂಗೆ ಬಾರೆ ತುಂಗೆ ಬಾರೆ, ಗಂಗೆ ಬಾರೆ ತುಂಗೆ ಬಾರೆ, ಬಾರೆ ನೀರೇ. ಅದಲ್ಲ, ಏನೋ ಬೇರೆ ಮ್ಯೂಸಿಕ್ ಸಿಕ್ತು. ಹೋಗೆ ಏನು ಅನ್ನಿಸ್ತಾ ಇಲ್ಲ? ನಾನ್ ನಿಮ್ಗೆ ಏನ್ ತಿನ್ಸಿದ್ದು ಅಂದ್ರೆ ಕಣ್ಣೀರಿಗೆ ಕಾರಣವಿರು. ಈಗ ನಿಮ್ಮ ಕಣ್ಣೀರಿಗೆ ಕಾರಣ ಬಂದು ಬೇಡ
ಕಾರಣ ಬಂದು ದಿ ಮೋಸ್ಟ್ ಸ್ಪೈಸಿಯೆಸ್ಟ್ ಥಿಂಗ್ ನೀನು ತಿಂದಿರೋದೇನು? ಏನು ಅಲ್ಲ, ಏನು ಲೈಕ್ ಏನಿರುತ್ತೆ ಸ್ಪೈಸಿಯೆಸ್ಟ್ ಥಿಂಗ್? ಖಾರದ ಪುಡಿ ಅನ್ಬೇಡ, ಇದು ಚಿಟ್ಲಿಕ್ಕ ಮೆಣಸಿನ್ಕಾಯಿ. ಅದೇನೋ ಅದು ಬಾಕ್ಸ್, ಅದ್ರ ಹೆಸರು ಗೊತ್ತಿಲ್ಲ. ಜೋಳ ಚಿಪ್ಸ್ ತಿಂದಿದ್ಯಪ್ಪ ನೀನು. ಪರವಾಗಿಲ್ಲ, ಏನು ಅಷ್ಟೊಂದು ಇರ್ಲಿಲ್ಲ. ನಾಟ್ ಅಪ್ ಟು ಮೈ ಲೆವೆಲ್. ಇನ್ನೊಂದು ಪುಸ್ತಕ ಬರಲ್ಲ, ಸಾಕು. ನಂಗೆ ರಿಯಾಕ್ಟ್ ಆಗ್ತೇ ಫುಲ್ 1 lakh ಓಡುತ್ತೆ ಅನ್ಕೊಂಡೆ. ನೀನ್ ನೋಡ್ರಿ ಓಡಲ್ಲ ಈ ವಿಡಿಯೋ ಓಡಲ್ಲ. ನನ್ ರಿಸಲ್ಟ್ ತಿಳ್ಕೊಳ್ಳೋ ಕಾತರ ನನಗೆ ಎಷ್ಟು ಬಾಧೆ ಆಗ್ತಿದೆ ಅಂತ. ನಿಮ್ಗೆ ಬಾಧೆ ಜನರಿಗೆ ತುಂಬಾ ಎಕ್ಸ್ಪ್ರೆಸ್ ಮಾಡ್ಬೋದು. ಇಲ್ಲ ನೀನು ನೀನ್ ತಿಂದ ಮತ್ ತಿನ್ನೋ ನೀನು ಎಲ್ಲಿ ಅದೇ ತಿನ್ಸು. ಇದಲ್ಲ, ನೀನ್ ಅವಾಗೆಲ್ಲ ತಿಂತಾ ಇದೆಯಾ ಇದನ್ನ? ತಗಲಾಕೊಂಡೆ ನಾನು ಬರೀ ಪುಡಿ ಹಾಕಿದ್ರೆ ಇದನ್ನ ತಿನ್ನಿಸ್ದ. ಏನೋ ಒಂಥರ ಇದ್ದಿದ್ದು ತಿನ್ನು. ಏ ಇಲ್ಲ ಪರವಾಗಿಲ್ಲ, ಎಲ್ಲ ತಿನ್ನಿಸ್ತೀನಿ. ನಾನೇ ತಿನ್ನಿಸ್ದಲ್ಲ. ಅರ್ಧ ಚಪಾತಿ ಪವಿ ಅಲ್ಲ ಪವಿ, ಇದು ಇಷ್ಟೊಂದು ತಿನ್ಸಿಲ್ಲ ಪವಿ ನಾನು. ಆಯ್ತಿದ ಅಲ್ಲ, ಇವಾಗ ನಿನಗೆ ಬಿತ್ತು. ಅಲ್ಲ, ಇವಾಗ ನಿನಗ್ ಮಾತ್ರ ಮಾಡ್ಬೇಕು ಅಂತ ಇದ್ದಿದ್ದು ನಾನು. ಲೇ ನನಗ್ ಗೈಸ್, ನನ್ ದೇವ್ರನಿಗೂ ಜಾಸ್ತಿ ಖಾರ ಇಲ್ಲ ತಿನ್ನಲ್ಲ. ಪವಿ ನೀನ್ ಅಂತ ಗಟ್ಟಿ ಪಿಂಡ ಪವಿ, ನೀನು ನನ್ ಸಾಫ್ಟ್ ಪಿಂಡ, ಅರ್ಥ ಮಾಡ್ಕೋ. ನನ್ನ ಕಣ್ಣಲ್ಲಿ ನೀರ್ ಬಡಿಸ್ತೆ ನಿಜ. ಅದ್ರ ಖಾರದ ಪುಡಿನ ಜಾಸ್ತಿ ಆಯ್ತು. ಅದೇನೋ ಮೂತಿಗೆ ಬೆಳ್ಬಿಡ್ತೀನಿ ಈಗ. ನನ್ ನಿಜ ನನ್ ಗೊತ್ತಾಗ ಒಂದ್ ನಿಮಿಷ ಇನ್ನೇ ಎಕ್ಸೈಟ್ ಮಾಡ್ಕೊಂತೀನಿ. ಅದೇನ್ ಗೊತ್ತಾ, ನಾನು ಏನ್ ಬ್ಲಾಗ್ ಮಾಡೋಣ ಅಂದ್ರೆ ನಿಂದು ಮಾತ್ರ ಒಂದು, ನಂದು ಮಾತ್ರ ಇನ್ನೊಂದು ಮಾಡೋಣ ಅನ್ಕೊಂಡಿದ್ದೆ. ನೀನ್ ಎರಡನ್ನೂ ಒಂದೇ ಬ್ಲಾಗ್ ಅಲ್ಲಿ ಮುಗಿಸ್ತಾ ಇದೆಯಪ್ಪ. ಜನರಿಗೆ ಬೋರ್ ಆಗತ್ತೆ.